ಕ್ಯಾಬಿನೆಟ್ ಕಿಚ್ಚು ದಿನೇಶ್ ಗುಂಡೂರಾವ್ ಅಸಮಾಧಾನ. ಎಚ್.ಕೆ. ಪಾಟೀಲ್ ಅವರ ಮುಂದೆ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ದಿನೇಶ್ ಗುಂಡೂರಾವ್. ಎಚ್.ಕೆ. ಪಾಟೀಲ್ ಮನೆಗೆ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದರು. ಅವರ ಜೊತೆ ಮಾತನಾಡಿದರು. ಯಾವ ಮಾನದಂಡ ಗೊತ್ತಾಗ್ತಾ ಇಲ್ಲ, ಯಾವತ್ತೂ ಈ ರೀತಿ ಆಗಿಲ್ಲ ಸರ್ ಅಂತ ಬೇಸರ ವ್ಯಕ್ತಪಡಿಸಿದರು. ಸಚಿವ ಸ್ಥಾನ ಕೈ ತಪ್ಪಿದ ಕುರಿತಾಗಿ ದಿನೇಶ್ ಗುಂಡೂರಾವ್ ಅಸಮಾಧಾನಗೊಂಡಿದ್ದಾರೆ. ಆ ಅಸಮಾಧಾನವನ್ನ ಹಿರಿಯ ನಾಯಕ ಎಚ್.ಕೆ. ಪಾಟೀಲ್ ಅವರ ಮುಂದೆ ತೋಡ್ಕೊಂಡಿದ್ದಾರೆ. ನಿನ್ನೆ ಹರಿಪ್ರಸಾದ್ ಜೊತೆಗೂ ಕೂಡ ದಿನೇಶ್ ಗುಂಡೂರಾವ್ ಚರ್ಚೆ ಮಾಡಿದ್ರು. ಎಚ್.ಕೆ. ಪಾಟೀಲ್ ಭೇಟಿಯ ಬಳಿಕ ದಿನೇಶ್ ಗುಂಡೂರಾವ್ ಮಾತನಾಡಿದ್ದಾರೆ. ಗೌರವಯುತವಾಗಿ ನಡೆಸಿಕೊಳ್ಬೇಕು ಅಂತ ಹೇಳಿದ್ದೇನೆ. ಸಂಪುಟ ವಿಸ್ತರಣೆ ಎಲ್ಲವೂ ಕೂಡ ಮುಗಿದ ಅಧ್ಯಾಯ ಅಂತ ಹೇಳ್ತಾರೆ. ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ತರ ಆಗಿಲ್ಲ ಸರ್. ಚಿತ್ರ ಇದು ಅದಕ್ಕೆ ಯಾವ ಮಾನದಂಡ ತಗೊಂಡಿಲ್ಲ, ಗೊತ್ತಿಲ್ಲ. ಯಾರನ್ನ ಹೊಸದಾಗಿ ಮಾಡಿದ್ರೆ ಅದಕ್ಕೆ ಯಾವ ಮಾನದಂಡ ಅದು ಗೊತ್ತಾಗ್ತಾ ಇಲ್ಲ. ಇದು ಒಂದು ರೀತಿ ಯಾವತ್ತು ಈ ಥರ ಆಗಿಲ್ಲ. ಹರಿಪ್ರಸಾದ್ ಅವರು ನಿನ್ನೆ ಮನೆಗೆ ಬಂದು ಭೇಟಿ ಮಾಡ್ಬಿಟ್ಟು ಹೋದರು. ಸೊ ನೋಡೋಣ, ನಮಗೆ ಅದರಲ್ಲೆಲ್ಲ ಏನು ಅದೇನು ದೊಡ್ಡ ವಿಷಯ ಏನಲ್ಲ ಬಿಡಿ. ನಮಗೇನು ಸಮಾಧಾನ ಪಡಿಸ್ಬೇಕು ಅಂತ ನಮಗೇನೇನಿಲ್ಲ. ಆಯ್ತು, ಅದೆಲ್ಲ ಹೇಳಾಗಿದೆಯಲ್ಲ, ಮತ್ತೆ ಅದನ್ನೇ ಏನು ರಿಪೀಟ್ ಮಾಡೋದು? ಇಲ್ಲ, ನಾನೇ ಹೇಳಿ ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲರ ಲೀಡರ್ಸ್ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲರೂ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನು ಪಕ್ಷದ ಹೈಕಮಾಂಡ್ ಅವರು ಲೀಡರ್ಸು ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೇದದು, ಅಲ್ಟಿಮೇಟ್ಲಿ ಒಳ್ಳೇದೇ ಅದು. ನಮ್ಮ ಕ್ಷೇತ್ರ ಇದೆ, ನಮ್ಮ ಜನರಿದ್ದಾರೆ, ಅಲ್ಲಿ ಕೆಲಸ ಮಾಡೋದು, ಬೇರೆ ಇಶ್ಯೂಸ್ ಇದ್ದೇ ಇರ್ತದೆ. ಅದರೆಲ್ಲ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ವಿಚಾರಗಳು ನಾವು ಮುಂಚೂಣಿಲಿ ಇದ್ದೇ ಇರ್ತೀವಲ್ಲ. ಅದೇ ನಾವೇನು ಮನೆಗೂ ಏನು ಮನೇಲಿ ಕೂತ್ಕೊಳ್ತಾ ಇಲ್ಲ ತಾನೆ. ಕ್ಷೇತ್ರದ ಅಭಿವೃದ್ಧಿ, ಬೇರೆ ವಿಚಾರಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.